ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ಡಾಕ್ಟರ್ ಶಿಲ್ಪಾ ಜ್ವಾಲಾ. ಇತ್ತೀಚಿನ ದಿನಗಳಲ್ಲಿ BP ಶುಗರ್ ಸಮಸ್ಯೆ ಹೇಗೆ ಜನರನ್ನು ಕಾಡ್ತಾ ಇದೆಯೋ ಹಾಗೆ ಲಿವರ್ ತೊಂದರೆಗಳು ಕೂಡ ಕಾಣಿಸ್ತಾ ಇದೆ. ಅದರಲ್ಲೂ ಸ್ಪೆಷಲಿ ಫ್ಯಾಟಿ ಲಿವರ್ ಗ್ರೇಡ್ 1, ಗ್ರೇಡ್ 2 ಇದು ತುಂಬ ಕಾಮನ್ ಆಗಿ ಜನರಿಗೆ ತುಂಬ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ಜನರಿಗೆ ತುಂಬ ಗೊಂದಲನೂ ಇದೆ. ಏನಿದು ಅಂತ, ಏನಕ್ಕೆ ಹೀಗಾಗ್ತಾ ಇದೆ, ಇದನ್ನು ಹೇಗೆ ಗೊತ್ತು ಮಾಡ್ಕೊಳೋದು, ನನಗಿದೆಯಾ ಇಲ್ವಾ ಫ್ಯಾಟಿ ಲಿವರ್ ಅನ್ನೋದು, ಹಾಗೆ ಇದಕ್ಕೆ ಟ್ರೀಟ್ಮೆಂಟ್ ಇದೆಯಾ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಫಸ್ಟಿಗೆ ಫ್ಯಾಟಿ ಲಿವರ್ ಅಂದರೆ ಏನು ಅಂತ ನೋಡೋಣ. ನಮ್ಮ ಬಾಡಿಲಿ ಜೀವಕಣಗಳು ಇರೋದು ಅನ್ನೋದು ಎಲ್ಲರಿಗೂ ಗೊತ್ತು. ಹಾಗೆ ಲಿವರಲ್ಲೂ ಕೂಡ ಜೀವಕಣಗಳಿರುತ್ತೆ, ಅಂದರೆ ಸೆಲ್ಸ್. ಈ ಸೆಲ್ಸಲ್ಲಿ ಸ್ವಲ್ಪ ಮಟ್ಟಿಗೆ ಫ್ಯಾಟ್ ಅನ್ನೋದು ಇದ್ದೇ ಇರುತ್ತೆ. ಈ ಫ್ಯಾಟ್ ಯಾವಾಗ ಜಾಸ್ತಿ ಆಗುತ್ತೆ ಆವಾಗ ಅದನ್ನು ಫ್ಯಾಟಿ ಲಿವರ್ ಅಂತ ಹೇಳ್ತಾರೆ. ಈ ಫ್ಯಾಟಿ ಲಿವರ್ ಜಾಸ್ತಿ ಆದಾಗ ಲಿವರ್ ಸೈಜ್ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ, ದೊಡ್ಡದಾಗುತ್ತೆ ಲಿವರ್. ಈ ಫ್ಯಾಟಿ ಲಿವರಲ್ಲಿ 2 ಟೈಪ್ ಆಫ್ ಫ್ಯಾಟಿ ಲಿವರ್ಸ್ ಇದೆ. ಒಂದು ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂತ, ಇನ್ನೊಂದು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂತ. ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂದರೆ ಈ ತುಂಬ ಆಲ್ಕೋಹಾಲ್ ಕುಡಿತಾರಲ್ಲ, ಮದ್ಯಪಾನ ಮಾಡ್ತಾರಲ್ಲ, ಅವ್ರುಗಳಿಗೆ ಕಾಣಿಸ್ಕೊಳೋಂಥ ಫ್ಯಾಟಿ ಲಿವರು. ಯಾಕಂದರೆ ಅವ್ರಿಗೆ ಜಾಸ್ತಿ ಡ್ರಿಂಕ್ಸ್ ಮಾಡೋದ್ರಿಂದ ಫ್ಯಾಟ್ ಕಲೆಕ್ಷನ್ ಜಾಸ್ತಿ ಆಗುತ್ತೆ ಲಿವರಲ್ಲಿ. ಹಾಗಾಗಿ ಅದಕ್ಕೆ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂತ ಹೇಳ್ತಾರೆ. ಇನ್ನೊಂದು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್. ಈಗಿಂದ ಆಲ್ಮೋಸ್ಟ್ ಎಷ್ಟೊಂದು ಜನ ಹೆಂಗಸರಲ್ಲಿ ಇದು ಕಾಣಿಸ್ತಾ ಇದೆ. ಅವರು ಆಲ್ಕೋಹಾಲ್ ಕುಡಿಯಲ್ಲ, ಆದರೂ ಕೂಡ ಅವರಿಗೆ ಫ್ಯಾಟಿ ಲಿವರ್ ಕಾಣಿಸ್ತಾ ಇದೆ. ಇದಕ್ಕೆ ಏನು ಕಾರಣ ಅಂದರೆ ನಾವು ಉಪಯೋಗಿಸೋ ಆಯಿಲ್, ಸ್ಪೆಷಲಿ ಅಡುಗೆ ಎಣ್ಣೆಗಳು. ಈ ರಿಫೈನ್ಡ್ ಆಯಿಲ್ಸ್ನ ಯೂಸ್ ಮಾಡ್ತಿರಲ್ಲ, ಅದನ್ನು ಪದೇ ಪದೇ ಬಿಸಿ ಮಾಡೋದ್ರಿಂದ, ಕಾಯಿಸೋದ್ರಿಂದ ಈ ಫ್ಯಾಟಿ ಲಿವರ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಅಡುಗೆ ಎಣ್ಣೆನ ಸರಿಯಾಗಿ ಪ್ರಮಾಣದಲ್ಲಿ ಯೂಸ್ ಮಾಡಲಿಲ್ಲ ಅಂದರೂ ಕೂಡ ಫ್ಯಾಟಿ ಲಿವರ್ ಆಗುತ್ತೆ. ಇವನ್ ರೋಡ್ ಸೈಡ್ ಫುಡ್ಸ್, ಅಂದರೆ ಈಗ ಬೋಂಡಾ ಬಜ್ಜಿ ಎಲ್ಲ ಹೊರಗಡೆ ತಿಂತೀರಾ, ಅವರು ಕಾಯಿಸಿರೋ ಎಣ್ಣೆನೇ ಪದೇ ಪದೇ ಕಾಯಿಸ್ತಾನೆ ಇರ್ತಾರೆ. ಈ ಗೋಬಿ ಮಂಚೂರಿ, ಪಾನಿಪುರಿ ಇವೆಲ್ಲದನ್ನು ಮಾಡೋದು ಎಣ್ಣೆ ಪದೇ ಪದೇ ಕಾಯಿಸ್ತಾ ಇರ್ತಾರೆ. ಈ ಥರ ಕಾಯಿಸೋ ಎಣ್ಣೆಗಳು ಲಿವರ್ಗೆ ತುಂಬಾ ಡೇಂಜರ್. ಈ ಥರ ಆಹಾರಗಳನ್ನ ಜಾಸ್ತಿ ತೊಗೊಳೋದ್ರಿಂದ ಫ್ಯಾಟಿ ಲಿವರ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಆದರೆ ಫ್ಯಾಟಿ ಲಿವರ್ ಆದ ತಕ್ಷಣ ಹೆದರ್ಕೊಳ್ಳೋ ಅಂಥದ್ದು ಏನೂ ಇರೋಲ್ಲ. ಅದಕ್ಕೆ ನಾವು ಪ್ರಿಕಾಷನ್ ತೊಗೊಂಡ್ಬಿಟ್ಟು ಸೇಫ್ಟಿ ಮೆಷರ್ಸ್ನ ಫಾಲೋ ಮಾಡಿಕೊಂಡ್ರೆ ಫ್ಯಾಟಿ ಲಿವರ್ನ ರಿವರ್ಸ್ ಮಾಡ್ಕೋಬೋದು. ಆ ಫ್ಯಾಟಿ ಲಿವರಲ್ಲಿ ಎಷ್ಟು ಸ್ಟೇಜಸ್ ಇದೆ? ಫ್ಯಾಟಿ ಲಿವರಲ್ಲಿ 4 ಸ್ಟೇಜ್ ಇದೆ. ಸ್ಟೇಜ್ 1 ಅಂದರೆ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಹಾಗೆ ಗ್ರೇಡ್ 4. ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3ನ ರಿವರ್ಸ್ ಮಾಡ್ಬೋದು, ಆದರೆ ಗ್ರೇಡ್ 4ನ ಯಾವುದೇ ಕಾರಣಕ್ಕೂ ರಿವರ್ಸ್ ಮಾಡೋಕ್ಕಾಗಲ್ಲ. ಅದನ್ನು ಮೆಡಿಕಲ್ ಟರ್ಮಲ್ಲಿ ಲಿವರ್ ಸಿರೋಸಿಸ್ ಅಂತ ಹೇಳ್ತೀವಿ. ಈ ಸ್ಟೇಜಲ್ಲಿ ಅಂದರೆ ಲಿವರ್ ಸಿರೋಸಿಸ್ ಆದಾಗ ಲಿವರ್ ಕೆಲಸ ಮಾಡೋದನ್ನೇ ಸ್ಟಾಪ್ ಮಾಡಿಬಿಡುತ್ತೆ. ಲಿವರಲ್ಲಿ ನೀರು ಸೇರ್ಕೊಳ್ತಾ ಹೋಗುತ್ತೆ. ಹಾಗೆ ನೀವು ಸಿಮ್ಟಮ್ಸ್ ಆಗಿ ನೋಡ್ಬೋದು ಕೆಲವೊಂದು ಸರಿ ಸ್ವೋಲನ್ ಲೆಗ್, ಅಂದರೆ ಕಾಲಲ್ಲಿ ನೀರು ತುಂಬ್ಕೊಳೋದು, ಕಾಲು ಊದ್ಕೊಳೋದು, ಆಮೇಲೆ ಕೆಲವ್ರಿಗೆ ಜಾಂಡೀಸ್ ಕಾಣುತ್ತೆ. ಆಮೇಲೆ ಈ ಥರ ಎಲ್ಲ ಆದಮೇಲೆ ಫುಲ್ ಲಿವರ್ ಫೇಲ್ ಆಗೋಗುತ್ತೆ. ಈ ಸ್ಟೇಜ್ನ ಲಿವರ್ ಸಿರೋಸಿಸ್ ಅಂತ ಹೇಳ್ತೀವಿ. ಇದು ಇರ್ರಿವರ್ಸಿಬಲ್, ಇದು ರಿವರ್ಸ್ ಮಾಡೋಕ್ಕಾಗಲ್ಲ. ಸೊ ಪ್ರಿಕಾಷನ್ಸ್ ತೊಗೊಂಡು ಗ್ರೇಡ್ 4 ತನಕ ಹೋಗ್ದಲೇ ಇರೋ ಹಾಗೆ ನಾವು ನೋಡ್ಕೋಬೇಕು. ಈಗ ಇಷ್ಟೆಲ್ಲ ನೋಡಿದ್ಮೇಲೆ ಫ್ಯಾಟಿ ಲಿವರ್ ನಮಗೆ ಇದೆಯಾ ಇಲ್ವಾ ಹೇಗೆ ಗೊತ್ತು ಮಾಡ್ಕೊಳೋದು? ಎಸ್, ಸ್ಕ್ಯಾನಿಂಗ್ ಮುಖಾಂತರ ನಿಮ್ಮ ಲಿವರ್ ಹೇಗಿದೆ ಅಂತ ಹೇಳಿ ನೋಡ್ಕೋಬೋದು. ಇದಲ್ದಲ್ಲೇ ಕೆಲವೊಂದು ಲಕ್ಷಣಗಳು ಕೂಡ ಕಾಣುತ್ತೆ. ಆ ಸಿಮ್ಟಮ್ಸ್ಗಳಿಂದ ಕೂಡ ನಾವು ಸಸ್ಪೆಕ್ಟ್ ಮಾಡ್ಬೋದು ಲಿವರ್ ಪ್ರಾಬ್ಲಮ್ ಇರಬಹುದು ಅಂತ. ಅದು ಯಾವ್ಯಾವ ಸಿಮ್ಟಮ್ಸ್ ಅಂದರೆ, ಹೊಟ್ಟೆ ತುಂಬ ನೋವು ಬರುತ್ತೆ, ಓವರ್ ಗ್ಯಾಸ್ಟ್ರಿಕ್ ಆಗೋದು, ಪದೇ ಪದೇ ವಾಂತಿ ಬಂದಂಗೆ ಆಗೋದು, ಕಾನ್ಸ್ಟಿಪೇಷನ್ಸ್ ಆಗೋದು, ಡೈಜೆಷನ್ ಆಗದಲೇ ಇರೋದು, ಹೊಟ್ಟೆ ಹಸಿವೆ ಆಗೋಲ್ಲ, ಹೊಟ್ಟೆ ಗಟ್ಟಿ ಆಗೋದು, ಬ್ಲಡ್ ಟೆಸ್ಟಲ್ಲಿ ಟ್ರೈಗ್ಲಿಸರೈಡ್ಸ್ ತುಂಬ ಜಾಸ್ತಿ ಇರೋದು, ಆಮೇಲೆ ಹೊಟ್ಟೆ ಉಬ್ಬರಿಸ್ಕೊಂಡಂಗೆ ಆಗೋದು, ಉಸಿರಾಡೋಕ್ಕೆ ಕಷ್ಟ ಆಗೋದು. ಈ ಥರ ಎಲ್ಲ ಸಿಮ್ಟಮ್ಸ್ಗಳಿದ್ದಾಗ ಒಂದು ಸರಿ ಸ್ಕ್ಯಾನಿಂಗ್ ಮಾಡಿಸಿ ನೋಡಿದ್ರೆ ಫ್ಯಾಟಿ ಲಿವರ್ ಏನಾದ್ರು ಪ್ರಾಬ್ಲಮ್ ಇದೆಯಾ ಇಲ್ವಾ, ಅಥವಾ ಲಿವರ್ಗೆ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಅನ್ನೋದು ಸ್ಕ್ಯಾನಿಂಗ್ ಮುಖಾಂತರ ಗೊತ್ತಾಗುತ್ತೆ. ಈ ಥರ ಫ್ಯಾಟಿ ಲಿವರ್ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3ಗೆ ಟ್ರೀಟ್ಮೆಂಟ್ ಇದೆಯಾ? ಹೌದು, ಡಾಕ್ಟರ್ಸ್ ಕೆಲವೊಂದು ಮೆಡಿಸಿನ್ಸ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ. ನಿಮ್ಮ ಕಂಡೀಷನ್ಸ್ ನೋಡಿಕೊಂಡು ಯಾವ ಗ್ರೇಡಲ್ಲಿದೆ ಅದನ್ನು ನೋಡಿಕೊಂಡು ಟ್ರೀಟ್ಮೆಂಟ್ ಕೊಡ್ತಾರೆ. ಅದ್ರ ಜೊತೆಗೆ ನಾವು ಕೆಲವೊಂದನ್ನು ಫಾಲೋ ಮಾಡಬೇಕಾಗತ್ತೆ. ಏನಂದರೆ, ಮೊದಲನೇದು ಆಯಿಲಿ ಐಟಮ್ಗಳನ್ನ ಸ್ಟಾಪ್ ಮಾಡಬೇಕು. ಸ್ಪೆಷಲಿ ಫ್ರೈಡ್ ಐಟಮ್ಸ್, ಅಂದರೆ ಈಗ ಎಣ್ಣೆಲಿ ಕರೆದಿರೋ ಅಂಥದ್ದು, ತುಂಬ ಎಣ್ಣೆ ಯೂಸ್ ಮಾಡಿ ಅಡುಗೆ ಮಾಡೋ ಅಂಥದ್ದು, ಎಕ್ಸಾಂಪಲ್ ಆಗಿ ಸ್ವೀಟ್ಸ್, ಆಮೇಲೆ ನಾನ್ ವೆಜ್ ಐಟಮ್ಗಳು, ಈ ಥರದ್ದೆಲ್ಲ ಎಣ್ಣೆ ಜಾಸ್ತಿ ಉಪಯೋಗಿಸಿ ಮಾಡೋವಂಥ ಅಡುಗೆಗಳನ್ನ ಸ್ವಲ್ಪ ಕಮ್ಮಿ ತೊಗೋಬೇಕು. ನೆಕ್ಸ್ಟ್, ಆಲ್ಕೋಹಾಲ್ ರೂಢಿ ಇದ್ದರೆ ಆಲ್ಕೋಹಾಲ್ನ ಬಿಟ್ಬಿಡಬೇಕು. ಆಲ್ಕೋಹಾಲ್ ಯಾವತ್ತೂ ಲಿವರಿಗೆ ಒಳ್ಳೆಯದಲ್ಲ. ಆಲ್ಕೋಹಾಲ್ ಡ್ರಿಂಕ್ಸ್ ಆದಂಥ ಬೀರ್, ವೈನ್, ವಿಸ್ಕಿ ಇದು ಯಾವುದೂ ಕೂಡ ಲಿವರಿಗೆ ಒಳ್ಳೆಯದಲ್ಲ. ಇದು ಲಿವರ್ಗೆ ಫ್ಯಾಟಿ ಲಿವರ್ ಮಾಡೋ ಚಾನ್ಸಸ್ ಇರುತ್ತೆ. ಅಲ್ಲಿಂದ ಸಿರೋಸಿಸ್ ತನಕನೂ ಹೋಗ್ಬೋದು, ಲಿವರ್ ಡ್ಯಾಮೇಜ್ ಆಗ್ಬೋದು.
ಎರಡನೇದು ಸಾಫ್ಟ್ ಡ್ರಿಂಕ್ಸ್ ಲೈಕ್ ಕೋಲಾ, ಸೋಡಾ ಅಥವಾ ಎನರ್ಜಿ ಡ್ರಿಂಕ್ಗಳು ಬರುತ್ತಲ್ಲ, ಇದರಲ್ಲೆಲ್ಲ ತುಂಬ ಹೈಯೆಸ್ಟ್ ಶುಗರ್ ಅಂಶ ಇರುತ್ತೆ. ಹಾಗಾಗಿ ಇದು ಫ್ಯಾಟಿ ಲಿವರ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗೆ ಪ್ಯಾಕ್ಡ್ ಫ್ರೂಟ್ ಜ್ಯೂಸಸ್, ಇದರಲ್ಲೂ ಕೂಡ ತುಂಬಾ ಶುಗರ್ ಆ್ಯಡ್ ಮಾಡಿರ್ತಾರೆ, ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ಇದೆಲ್ಲ ನಿಮ್ಮ ಬಾಡಿಗೆ ಒಳ್ಳೆಯದಲ್ಲ. ಮತ್ತು ಕಾಫಿ, ಟೀ ತುಂಬಾ ಸಕ್ಕರೆ ಹಾಕಿ ಕುಡಿಯೋದು, ದಿನಕ್ಕೆ 7-8 ಕಪ್ ಕುಡಿಯೋದು, ಇದು ಕೂಡ ಡೇಂಜರ್ ಲಿವರ್ಗೆ. ಕಲ್ಲರ್ ಹಾಕಿರೋ ಅಂಥದ್ದು, ಪ್ರಿಸರ್ವೇಟಿವ್ಸ್ ಹಾಕಿರೋ ಅಂಥದ್ದು ಜ್ಯೂಸಸ್ಗಳು ಯಾವುದನ್ನು ಕೂಡ ಕುಡಿಬಾರ್ದು. ಇದೆಲ್ಲದು ಲಿವರ್ಗೆ ತುಂಬಾ ಡೇಂಜರ್. ಲಿವರ್ ಕೆಲಸನೇ ಬಾಡಿನ ಡಿಟಾಕ್ಸ್ ಮಾಡೋದು, ಅಂದರೆ ವಿಷಕಾರಿ ಅಂಶಗಳನ್ನ ಬಾಡಿಯಿಂದ ಹೊರಗೆ ತೆಗೆದುಬಿಟ್ಟು ಬಾಡಿನ ಕ್ಲೀನ್ ಮಾಡೋದು. ಇದು ಲಿವರ್ ಕೆಲಸ. ಈಗ ಲಿವರ್ಗೆ ಪ್ರಾಬ್ಲಮ್ ಆಗಿದೆ ಅಂದಾಗ ನಾವೇನು ಮಾಡಬೇಕು? ಲಿವರ್ನೇ ಕ್ಲೀನ್ ಮಾಡಬೇಕಾಗತ್ತೆ. ಅಂದರೆ ನಮ್ಮ ಬಾಡಿನ ನಾವು ಡಿಟಾಕ್ಸ್ ಮಾಡ್ಕೋಬೇಕು. ಅದಕ್ಕೆ ಅಂತ ಎಷ್ಟೊಂದು ಡಿಟಾಕ್ಸ್ ಡ್ರಿಂಕ್ಸ್ಗಳಿದ್ದಾವೆ. ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಕೆಲವೊಂದು ಡಿಟಾಕ್ಸ್ ಡ್ರಿಂಕ್ನ ವಿಡಿಯೋಸ್ ಮಾಡಿ ಹಾಕಿದ್ದೀನಿ. ಅದರ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ನೋಡ್ಕೋಬೋದು. ಹೀಗೆ ಡೈಲಿ ಒಂದು ಡಿಟಾಕ್ಸ್ ಡ್ರಿಂಕ್ ಅಂದರೆ ಖಾಲಿ ಹೊಟ್ಟೆಯಲ್ಲಿ ತೊಗೊಳೋದ್ರಿಂದ ನಿಮ್ಮ ಲಿವರ್ ಕ್ಲೀನ್ ಆಗ್ತಾ ಬರುತ್ತೆ. ಒಂದಿನ ಪ್ಲೇನ್ ಹಾಟ್ ವಾಟರ್ಗೆ ಲೆಮನ್ ಹಾಕ್ಕೊಂಡು ಕುಡಿಬೋದು, ಆ್ಯಪಲ್ ಸಿಡರ್ ವಿನೆಗರ್ ಹಾಕೋಬೋದು. ಇನ್ನೊಂದು ದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಆ್ಯಲೋವೆರಾ ಜ್ಯೂಸ್ ಕುಡಿಬೋದು, ಅಥವಾ ನೆಲ್ಲಿಕಾಯಿ ಜ್ಯೂಸು. ಈ ಥರ ಎಷ್ಟೊಂದಿದೆ. ಈವನ್ ಎಳ್ನೀರು ಕೂಡ ಡಿಟಾಕ್ಸ್ ಆಗಿ ವರ್ಕ್ ಆಗುತ್ತೆ. ವಾರಕ್ಕೆ ಒಂದು ದಿವಸ ಉಪವಾಸ ಮಾಡಿದ್ರೂ ಕೂಡ ಲಿವರ್ ಕ್ಲೀನ್ ಆಗುತ್ತೆ. ಮಾಡೋಕ್ಕಾಗಲ್ಲ ಅಂದವರು ಜ್ಯೂಸ್ ಫಾಸ್ಟಿಂಗ್ ಅಂತ ಮಾಡ್ಬೋದು. ಅಂದರೆ ಈ ಸೊಪ್ಪು ತರಕಾರಿ ಉಪಯೋಗಿಸ್ಕೊಂಡು ಡಿಟಾಕ್ಸ್ ಡ್ರಿಂಕ್ ಮಾಡಿಕೊಂಡು ಕುಡಿಬಹುದು. ಆದರೆ ಅದಕ್ಕೆ ಸಕ್ಕರೆ ಮಾತ್ರ ಹಾಕೋಬಾರ್ದು, ಯಾಕಂದರೆ ಸಕ್ಕರೆ ಇಸ್ ಅ ವೈಟ್ ಪಾಯ್ಸನ್, ಅದು ಕೂಡ ಲಿವರ್ನ ಹಾಳು ಮಾಡುತ್ತೆ. ಈಗ ಫ್ಯಾಟಿ ಲಿವರ್ಗೆ ಹೋಮ್ ರೆಮಿಡೀಸ್ ಏನಂತ ನೋಡೋಣ. ಮೊದಲನೇದು ನೆಲನಲ್ಲಿ ಅಂತ. ಈ ಗಿಡಗಳು ಆಲ್ಮೋಸ್ಟ್ ಎಲ್ಲ ಕಡೆ ಸಿಕ್ಕುತ್ತೆ. ಸಿಕ್ಕಿಲ್ಲ ಅಂದವರು ನೆಲನಲ್ಲಿ ಪೌಡರ್ ಆಗಿ ಸಿಕ್ಕುತ್ತೆ ಗ್ರಂಥಿಗೆ ಅಂಗಡಿಗಳಲ್ಲಿ, ಅದನ್ನು ತಂದು ಉಪಯೋಗಿಸ್ಕೋಬೋದು. 2 ಇಡಿಯಷ್ಟು ನೆಲನಲ್ಲಿ ಎಲೆಗಳನ್ನ ತಗೊಂಡು ಕ್ಲೀನ್ ಮಾಡಿ ಅದನ್ನು ರಸ ತೆಕ್ಕೋಬೇಕು. ಆ ರಸಕ್ಕೆ ಜೇನುತುಪ್ಪ ಮಿಕ್ಸ್ ಮಾಡಿ ಖಾಲಿ ಹೊಟ್ಟೆಯಲ್ಲಿ ದಿನಾ ಬೆಳಗ್ಗೆ ತಗೊಳ್ಳೋದ್ರಿಂದ ಲಿವರ್ ಸಮಸ್ಯೆಗಳು ಕಡಿಮೆ ಆಗ್ತಾ ಬರುತ್ತೆ. ನೆಲನಲ್ಲಿ ಎಲೆ ಸಿಕ್ಕದಲ್ಲೇ ಇದ್ದವರು ಅದರದ್ದು ಅರ್ಧ ಚಮಚ ಪುಡಿನ 1 ಲೋಟ ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ತೊಗೋಬೋದು. ಡೈಲಿ ಬೆಳಗ್ಗೆ ಖಾಲಿ ಹೊಟ್ಟೆಲಿ ತೊಗೊಂಡ್ರೆ ಗ್ರೇಡ್ 1, ಗ್ರೇಡ್ 2 ಫ್ಯಾಟಿ ಲಿವರ್ ಕಮ್ಮಿ ಆಗ್ತಾ ಬರುತ್ತೆ. ಎರಡನೇ ಹೋಮ್ ರೆಮಿಡಿ ಏನಂದರೆ ಬೆಟ್ಟದ ನೆಲ್ಲಿಕಾಯಿ ಮತ್ತು ಆ್ಯಲೋವೆರಾ. ಈ ಎರಡನ್ನು ಮಿಕ್ಸರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಡೈಲ್ಯೂಟ್ ಮಾಡಿಕೊಂಡು ಬೆಳಗ್ಗೆ ಮತ್ತು ಸಂಜೆ 2 ಟೈಮ್ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದ್ರಿಂದ ಫ್ಯಾಟಿ ಲಿವರ್ ರಿವರ್ಸ್ ಆಗ್ತಾ ಬರುತ್ತೆ. ಇವನ್ ಪ್ಲೇನ್ ಕಬ್ಬಿನ ಹಾಲು, ಎಳ್ನೀರು ಇವು ಕೂಡ ಲಿವರ್ಗೆ ತುಂಬಾ ಒಳ್ಳೆಯದು. ಇನ್ನು ಮೂರನೇದು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಕ್ಕುವಂಥದ್ದು ಹಿಪ್ಪಲಿ ಚೂರ್ಣ. ಹಿಪ್ಪಲಿ ಅನ್ನೋದು ಎಲ್ಲರೂ ಕೇಳಿರ್ತೀರ. ಈ ಹಿಪ್ಪಲಿ ಚೂರ್ಣಗಳು ಗ್ರಂಥಿಗೆ ಅಂಗಡಿಯಲ್ಲಿ ಇಲ್ಲ ಅಂದರೆ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಕ್ಕುತ್ತೆ. ಈ ಚೂರ್ಣನ 2 ಚಿಟಿಕೆಯಷ್ಟು ಜೇನುತುಪ್ಪ ಜೊತೆ ಮಿಕ್ಸ್ ಮಾಡಿ ದಿನ ಬೆಳಿಗ್ಗೆ ಮತ್ತು ರಾತ್ರಿ ಊಟ ಆದಮೇಲೆ ತಗೋಬೇಕು. ಇದು ತಗೊಳೋದ್ರಿಂದನೂ ಕೂಡ ಫ್ಯಾಟಿ ಲಿವರ್ ರಿವರ್ಸ್ ಆಗ್ತಾ ಬರುತ್ತೆ. 4ನೇ ಹೋಮ್ ಮೆಡಿಸಿನ್ ಅಮೃತ ಬಳ್ಳಿ ಕಾಂಡ. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಅಮೃತ ಬಳ್ಳಿ ತುಂಬಾ ಒಳ್ಳೆಯದು ಶರೀರಕ್ಕೆ ಅಂತ. ಈ ಕಾಂಡ ಅಂದರೆ ಸ್ಪೆಷಲಿ ಹೆಬ್ಬೆರಳ ಗಾತ್ರ ಇರುತ್ತಲ್ಲ, ಅಷ್ಟು ದಪ್ಪ ಇರೋವಂಥ ಕಾಂಡದಲ್ಲಿ 1 ಇಂಚ್ ಕಾಂಡನ ತಗೋಬೇಕು. ಅದನ್ನು 4 ಲೋಟ ನೀರಿನಲ್ಲಿ ಹಾಕಬೇಕು. ಇದ್ರ ಜೊತೆಗೆ ಒಂದು 4 ತುಳಸಿ ಎಲೆ ಮತ್ತು ಒಂದು ಅರ್ಧ ಇಂಚು ಶುಂಠಿ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಈ 4 ಲೋಟ ನೀರು 1 ಲೋಟ ನೀರು ಆಗೋವರೆಗೂ ಕುದಿಸ್ಬಿಟ್ಟು ಅದನ್ನು ದಿನಕ್ಕೆ 2 ಬಾರಿ ಬೆಳಗ್ಗೆನೂ ಮತ್ತು ಸಂಜೆನೂ 2 ಟೈಮ್ ಕುಡಿತಾ ಬಂದರೆ ನಿಮಗೆ ಫ್ಯಾಟಿ ಲಿವರ್ ಕಮ್ಮಿ ಆಗ್ತಾ ಹೋಗುತ್ತೆ. 5ನೇ ಹೋಮ್ ರೆಮಿಡಿ ತ್ರಿಫಲ ಚೂರ್ಣ. ಇದು ಕೂಡ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಇದು ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಕ್ಕುತ್ತೆ. ಡೈಲಿ ಮಲಗೋ ಟೈಮಲ್ಲಿ, ರಾತ್ರಿ ಮಲಗೋ ಟೈಮಲ್ಲಿ ಇದನ್ನು ಬಿಸಿನೀರಿಗೆ 1/4 ಚಮಚ ತ್ರಿಫಲ ಚೂರ್ಣ ಹಾಕ್ಕೊಂಡು ಕುಡಿಯೋದ್ರಿಂದ ಬರೀ ಫ್ಯಾಟಿ ಲಿವರಲ್ಲ, ನಿಮ್ಮ ಬಾಡಿಲಿರೋ ಎಷ್ಟೊಂದು ಪ್ರಾಬ್ಲಮ್ಸ್ ಕಮ್ಮಿ ಆಗ್ತಾ ಬರುತ್ತೆ. ಈವನ್ ಕಾನ್ಸ್ಟಿಪೇಷನ್ಸ್ ಕೂಡ ಕಮ್ಮಿ ಆಗುತ್ತೆ. ಇದೆಲ್ಲದ್ರ ಜೊತೆಗೆ ಫ್ರೆಶ್ ಫ್ರೂಟ್ಸ್ನ ತೊಗೋಬೇಕು. ಅದನ್ನೇ ಜ್ಯೂಸ್ ಮಾಡಿಕೊಂಡು ಕುಡಿಬೋದು, ಹಾಗೇನೂ ತಿನ್ಬೋದು, ಆದರೆ ಸಕ್ಕರೆ ಆ್ಯಡ್ ಮಾಡಬಾರ್ದು. ಅದು ಜ್ಞಾಪಕ ಇಟ್ಕೋಬೇಕು. ನಿಮ್ಮ ಡೈಲಿ ರೂಟೀನಲ್ಲಿ ಫ್ಯಾಟಿ ಲಿವರ್ ಇರೋವಂಥವ್ರು ಇದನ್ನು ಫಾಲೋ ಮಾಡ್ಕೋಬೋದು. ವಾರ್ಮ್ ಲೆಮನ್ ವಾಟರ್ ಅಂದರೆ ಬೆಚ್ಚಗಿರೋ ನೀರಿಗೆ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ತೊಗೊಳೋದು. ಇದರಿಂದ ಫ್ಯಾಟಿ ಲಿವರ್ ಗ್ರೇಡ್ 1 ಕಮ್ಮಿ ಆಗ್ತಾ ಬರುತ್ತೆ. ಗ್ರೀನ್ ಟೀನ ಕುಡಿತಾ ಇರೋದು. ಕಾಫಿ ಟೀನ ಸ್ಟಾಪ್ ಮಾಡಿಬಿಟ್ಟು ಗ್ರೀನ್ ಟೀ ತೊಗೋಬೋದು. ಈವನ್ ಬ್ಲ್ಯಾಕ್ ಕಾಫಿ ಈಸ್ ಆಲ್ಸೋ ವೆರಿ ಗುಡ್, ಬಟ್ ಇನ್ ಮಾಡರೇಷನ್. ತುಂಬ ಕಮ್ಮಿ ತೊಗೋಬೇಕು. ಬೆಳಗ್ಗೆ 1 ಗ್ಲಾಸು, ರಾತ್ರಿ 1 ಗ್ಲಾಸು, ಅದನ್ನು 7-8 ಸರಿ ತೊಗೋಬಾರ್ದು. ಬೀಟ್ರೂಟ್ ಜ್ಯೂಸಸ್, ABC ಜ್ಯೂಸಾರು ತೊಗೋಬೋದು, ಇಲ್ಲ ಬರೀ ಪ್ಲೇನ್ ಬೀಟ್ರೂಟ್ ಜ್ಯೂಸ್ನ ತೊಗೋಬೋದು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಹೊತ್ತು. ಈವನ್ ಕೋಕೋನಟ್ ವಾಟರ್ ಅಂದರೆ ಎಳನೀರು,
ಎಳ್ನೀರನ್ನ ತೊಗೊಳೋದ್ರಿಂದ ನಿಮ್ಮ ಬಾಡಿ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳುತ್ತೆ. ಅಷ್ಟು ಒಳ್ಳೆ ಗುಣಗಳು ಎಳ್ನೀರಲ್ಲಿದೆ. ನಿಮ್ಮ ಎಲೆಕ್ಟ್ರೋಲೈಟ್ನ ಬ್ಯಾಲೆನ್ಸ್ ಮಾಡಿ ಲಿವರ್ನ ತುಂಬ ಸೇಫಾಗಿ ಇಡೋದಕ್ಕೆ ಎಳ್ನೀರು ಹೆಲ್ಪ್ ಮಾಡುತ್ತೆ. ಆಮೇಲೆ ಏನನ್ನ ಮಾಡಬಾರ್ದು ಅಂದರೆ ರಿಫೈನ್ಡ್ ಆಯಿಲ್ಸ್ನ ಕಮ್ಮಿ ಮಾಡಬೇಕು, ಯೂಸೇ ಮಾಡಬಾರ್ದು. ಅದ್ರ ಬದಲು ಗಾಣದ ಎಣ್ಣೆಗಳಾದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಸಾಸಿವೆ ಎಣ್ಣೆ ಇವುಗಳನ್ನ ಬಳಸೋದಕ್ಕೆ ಶುರು ಮಾಡಬೇಕು. ಆಮೇಲೆ ಪ್ಯಾಕ್ಡ್ ಫುಡ್ಸ್ ಔಟ್ಸೈಡ್ ಸಿಕ್ಕತ್ತಲ್ಲ, ಪ್ಯಾಕ್ ಆಗಿರೋಂಥ ಫುಡ್ಸು, ಅದ್ರಲ್ಲಿ ತುಂಬ ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿರ್ತಾರೆ. ಇಂಥ ಐಟಮ್ನ ತಿನ್ನೋದನ್ನು ಕಮ್ಮಿ ಮಾಡಬೇಕು. ಹಾಗೆ ಜಂಕ್ ಫುಡ್ಸ್, ಮೈದಾ ಹಾಕಿರೋ ಅಂಥದ್ದು, ಈ ಪಿಜ್ಜಾ, ಬರ್ಗರ್ ಅಥವಾ ಬಿಸ್ಕೆಟ್ಸ್, ಬನ್, ಕೇಕ್ ಇದೆಲ್ಲ ಮೈದಾ ಪ್ರಾಡಕ್ಟ್ಸು, ಇದನ್ನೆಲ್ಲ ತಿನ್ನೋದನ್ನು ಅವಾಯ್ಡ್ ಮಾಡಬೇಕು. ಹೀಗೆಲ್ಲ ಮಾಡೋದ್ರಿಂದ ನಿಮ್ಮದು ಫ್ಯಾಟಿ ಲಿವರು ರಿವರ್ಸ್ ಮಾಡಿಬಿಟ್ಟು ನಾರ್ಮಲ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ನಿಮ್ಮದು ಡಯೆಟ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡು ಫ್ಯಾಟಿ ಲಿವರ್ನ ರಿವರ್ಸ್ ಮಾಡ್ಕೊಳ್ಳಿ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.